ಸೊ ಜಪಾನಲ್ಲಿ ನಾವು ಇಂಡಿಯಾದಲ್ಲಿ ನಾವು ಮಕ್ಕಳನ್ನ ಹೇಗೆ ಸಾಕ್ತೀವೋ ಆ ಪೆಟ್ಸ್ ಕೂಡ ಅದೇ ರೀತಿ ಕೇರ್ ಮಾಡ್ತಾರೆ ಜಪಾನಲ್ಲಿ. ನೋಡಿ ಹೇಗೆ ಮಲಗಿದೆ ಅಂತ. ಸೊ ಜಪಾನಲ್ಲಿ ಪೆಟ್ಸ್ಗೆ ಯಾವ ಥರ ಪ್ರೈಸ್ ಇದೆ ಅಂತ ನೋಡ್ತಿದ್ದೀರಲ್ಲ, ಶಾಕ್ ಆಗುತ್ತೆ ನೋಡ್ತಿದ್ರೇ ಇಷ್ಟೊಂದು ಕಾಸ್ಟ್ಲಿನಾ ಅಂತ. ಸೊ ಇಷ್ಟೊಂದು ಕಾಸ್ಟ್ಲಿಯಸ್ಟ್ ಪೆಟ್ಸ್ಗಳು ಬೈ ಮಾಡಿ ಕೂಡ ಅಂತಲೇ ಸಲೂನ್ ಕೂಡ ಇರ್ತವೆ, ಸಪ್ರೇಟ್ ಸಲೂನ್. ಪೆಟ್ಸ್ಗೆ ನೈಲ್ ಕಟ್ ಆಗಿರ್ಬೋದು, ಹೇರ್ ಕಟ್ ಆಗಿರ್ಬೋದು ಎಲ್ಲ ಕೂಡ ಸಲೂನಲ್ಲೇ ಮಾಡಿಸ್ತಾರೆ ಜಪಾನಲ್ಲಿ. ಸೊ ಇವಕ್ಕೆ ಇಷ್ಟು ಕಾಸ್ಟ್ಲಿ ಆಗಿರೋ ತಗೊಂಡು ಮತ್ತೆ ಅದನ್ನು ಸಲೂನ್ಗೆಲ್ಲ ಇಷ್ಟೊಂದು ಕಾಸ್ಟ್ಲಿನಾ ಅಂತ ನೀವು ನೋಡ್ತಿರ್ಬೋದು. ಸೊ ಜಪಾನಲ್ಲಿ ಪೆಟ್ಸ್ಗಳನ್ನ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡ್ತಾರೆ. ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಂದನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಅವ್ರಿಗೆ ಅಂತಾನೆ ಸಪ್ರೇಟ್ ಆಗಿ ಕ್ಯೂಟ್ ಆಗಿರೋ ಡ್ರೆಸ್ಸಸ್ ನೋಡ್ತಿದ್ದೀರಲ್ಲ. ಸೊ ಬೆಲ್ಟ್ಸ್, ಡ್ರೆಸ್, ಸಮ್ಮರ್ ಸೀಸನ್ಗೆ ಬೇರೆ ಡ್ರೆಸ್, ವಿಂಟರ್ ಸೀಸನ್ಗೆ ಬೇರೆ ಡ್ರೆಸ್, ಜಾಕೆಟ್ಸ್ ಅಂಡ್ ಹೊರಗಡೆ ಕರ್ಕೊಂಡು ಸ್ಟ್ರೋಲರ್ಸ್ ಇವೆಲ್ಲ ಕೂಡ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗಿದೆ ಅಲ್ವಾ. ಕ್ಯೂಟ್ ಆಗಿ ಅನಿಸ್ತಿದಾವೆ ಬೆಡ್ಸ್ ಅಂಡ್ ತತಾಮಿ. ಅಂಡ್ ಇಷ್ಟೇ ಅಲ್ಲದೆ ಇನ್ನು ತುಂಬಾ ದೊಡ್ಡ ಶಾಪಿಂಗ್ ಮಾಲೇ ಇರುತ್ತೆ ಜಪಾನಲ್ಲಿ ಪೆಟ್ಸ್ಗೆ.